ಚಿತ್ರದುರ್ಗ ಲೋಕಸಭಾ ಚುನಾವಣೆಯ ಮತ ಎಣಿಕೆ ಹಿನ್ನೆಲೆಯಲ್ಲಿ ನಗರದ ಸೈನ್ಸ್ ಕಾಲೇಜು ಮತ ಎಣಿಕೆ ಕೇಂದ್ರಕ್ಕೆ ಜೂನ್ 3 ಮಧ್ಯಾಹ್ನ 12 ಗಂಟೆಗೆ ಚಿತ್ರದುರ್ಗದ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಅವರು ಭೇಟಿಯನ್ನು ನೀಡಿ ಕೊನೆ ಹಂತದ ಪರಿಶೀಲನೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಚಿತ್ರದುರ್ಗದ ಎಡಿಸಿ ಕುಮಾರಸ್ವಾಮಿ, ಎಸಿ ಕಾರ್ತಿಕ್ ಸಾಥ್ ನೀಡಿದರು. ಇದೇ ಸಂದರ್ಭದಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ನಾಳೆ ಬೆಳಿಗ್ಗೆ 7 ಗಂಟೆಗೆ ಸ್ಟ್ರಾಂಗ್ ರೂಮ್ ಓಪನ್ ಮಾಡುತ್ತೇವೆ. 8 ಗಂಟೆಯಿಂದ ಮತ ಎಣಿಕೆ ಕಾರ್ಯ ನಡೆಯಲಿದೆ. 14 ಟೇಬಲ್ಗಳಲ್ಲಿ ವಿಧಾನಸಭಾ ಕ್ಷೇತ್ರವಾರು ಮತ ಎಣಿಕೆಯನ್ನು ನಡೆಸಲಾಗುತ್ತದೆ ಎಂದರು. ಅಲ್ಲದೆ 22 ಸುತ್ತಿನಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿದ್ದು, ನಾಳೆ ಮಧ್ಯಾಹ್ನ 12:30 ವೇಳೆಗೆ ಈ ಒಂದು ಫಲಿತಾಂಶದ ಸ್ಪಷ್ಟ ಚಿತ್ರಣ ಸಿಗಲಿದೆ ಎಂದು ಕೂಡ ತಿಳಿಸಿದರು. ನಾಳೆ 4ನೇ ತಾರೀಕು ನಮ್ಮದು ಕೌಂಟಿಂಗ್ ಶುರು ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪೂರ್ವ ಸಿದ್ಧತೆಗಳು ಆಗಿದ್ದಾವೆ. ತಾವು ಕೂಡ ನೋಡಿದ್ದೀರಿ. ಈಗ ನಾವು ಪ್ರತಿ ಅಸೆಂಬ್ಲಿ ಸೆಗ್ಮೆಂಟ್ ಕೌಂಟಿಂಗ್ ಹಾಲ್ ಮಾಡಿದ್ವಿ. ಕೌಂಟಿಂಗ್ ಹಾಲಲ್ಲಿ ನಮಗೆ ಬೇಕಾದಂಥ ಎಲ್ಲ ಡಿಸ್ಪ್ಲೇ ಇರ್ಬೋದು, ಸಿದ್ಧತೆಗಳಿರ್ಬೋದು, ಎಲ್ಲ ಅಚ್ಚುಕಟ್ಟಾಗಿ ನಾವು ಮಾಡಿದ್ವಿ. ಪ್ರತಿ ಕೌಂಟಿಂಗ್ ಹಾಲಲ್ಲಿ 14 ಟೇಬಲ್ಗಳಿದ್ದಾವೆ. ಪ್ರತಿ ಟೇಬಲ್ಗೆ ನಾವು CC ಕ್ಯಾಮ್ರಾ ಅಳವಡಿಸಿ ಮತ್ತು ಪ್ರತಿ ಕೌಂಟಿಂಗ್ ಹಾಲಲ್ಲಿ ಒಂದು ಟ್ರಾನ್ಸಾಕ್ಷನ್ ಸೆಂಟರ್ ಕೂಡ ಮಾಡಿದ್ವಿ. IT ಯೂನಿಟ್ ಇರ್ತದೆ. ಮತ್ತು ERO ಅವರ ಅಧ್ಯಕ್ಷತೆಯಲ್ಲಿ ಪ್ರತಿ ಕೌಂಟಿಂಗ್ ಹಾಲಲ್ಲೂ ಕೌಂಟಿಂಗ್ ಆಗುತ್ತೆ. ಯಾರೂ ಕೂಡ ಅಲ್ಲೇ ಸ್ಥಳದಲ್ಲಿದ್ದು ಕೌಂಟಿಂಗನ್ನು ಮಾಡ್ತಾರೆ. ಅದು ಬೇಕಾದಂಥ ಸೆಕ್ಯೂರಿಟಿ ಆಗಿರ್ಬೋದು ಮತ್ತು ಎಲ್ಲ ಸೆಕ್ಯೂರಿಟಿಗಳನ್ನು ಬ್ಯಾರಿಕೇಡ್ ಎಲ್ಲವನ್ನು ಮಾಡ್ತಾರೆ. ಬಹುಶಃ 22 ಮ್ಯಾಕ್ಸಿಮಮ್ ರೌಂಡ್ಸ್ ಇದೆ. ಸೊ ಕೆಲವು ಕಾನ್ಸ್ಟಿಟ್ಯೂನ್ಸಿ 18 ಇದೆ, ಕೆಲವು 19 ಇದೆ, ಕೆಲವು 20 ಇದೆ. ಸೊ 22 ಮ್ಯಾಕ್ಸಿಮಮ್ ರೌಂಡ್ಸ್ ಇದೆ. ಬಹುಶಃ ಒಂದು 12:30 ಒಳಗಡೆ ನಾವು ರಿಸಲ್ಟ್ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ. ಸಂಭ್ರಮಾಚರಣೆಗೆ ಅವಕಾಶ ಇಲ್ಲ. ಆ್ಯಕ್ಚುಲಿ ನಾವು ಒನ್ ಡೇ ಬ್ಯಾನ್ ಮಾಡಿದ್ವಿ. ಆಮೇಲೆ ಇನ್ಸ್ಟ್ರಕ್ಷನ್ ಬಂತು, ನಾವು 3 ದಿವಸ ರಿಸಲ್ಟ್ ಅನೌನ್ಸ್ ಆದ 3 ದಿವಸಗಳಿಗೆ ಯಾವುದೇ ಸಂಭ್ರಮಾಚರಣೆ ಮಾಡಬಾರ್ದು ಅಂತಲೇ ನಾವು ಬ್ಯಾನ್ ಮಾಡಿದ್ವಿ. ಬೇರೆ ಯಾವುದೋ ರೈತರ ಘಟನೆಗೆ ಅವಕಾಶ ಆಗಬಾರ್ದು ಮತ್ತು ಸೋತವ್ರ ಮೇಲೆ ಇಂಪ್ಯಾಕ್ಟ್ ಆಗಬಾರ್ದು. ಸ್ಟ್ರಾಂಗ್ ರೂಮ್ 8 ಗಂಟೆಗೆ ಓಪನ್ ಮಾಡಿ. ಸ್ಟ್ರಾಂಗ್ ರೂಮ್ 7 ಗಂಟೆಗೆ ಓಪನ್ ಮಾಡ್ತೀವಿ. ಕ್ಯಾಂಡಿಡೇಟ್ ಮತ್ತು ಏಜೆಂಟ್ಗಳಿಗೆ ಇನ್ಫಾರ್ಮ್ ಮಾಡಿದ್ದೀವಿ ಆಲ್ರೆಡಿ. ಅಬ್ಸರ್ವರ್ ಸಮಕ್ಷಮದಲ್ಲಿ 7 ಗಂಟೆಗೆ ಓಪನ್ ಮಾಡ್ತೀವಿ. ಆ್ಯಕ್ಚುಲಿ ಕೌಂಟಿಂಗ್ 8 ಗಂಟೆಗೆ